ರಾಜ್ಯದ 10 ಮಹಾನಗರ ಪಾಲಿಕೆಗಳ ನೀರು ಸರಬರಾಜು ಪ್ರಕ್ರಿಯೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿರುವ ವಾಲ್ಮ್ಯಾನ್ಗಳ ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನಾ ನಿರತರಾಗಿದ್ದು ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ವೇದವ್ಯಾಸ ಕಾಮತ್ರವರು ಅಧಿವೇಶನದಲ್ಲಿ ಆಗ್ರಹಿಸಿದರು. ಈ ವಿಷಯದ ಪರವಾಗಿ ಶಿವಮೊಗ್ಗದ ಶಾಸಕ ಶ್ರೀ ಚನ್ನಬಸಪ್ಪರವರು ಸದನದಲ್ಲಿ ಪ್ರಸ್ತಾಪಿಸಿ ವಾಲ್ಮ್ಯಾನ್ಗಳ ಹೋರಾಟ ತೀವ್ರವಾಗಿ ಕುಡಿಯುವ ನೀರಿಗೆ ಸಮಸ್ಯೆಯಾಗುತ್ತಿದ್ದರೂ ಸರ್ಕಾರ ಇನ್ನೂ ಸಹ ಎಚ್ಚೆತ್ತುಕೊಂಡಿಲ್ಲ. ಕಾಟಾಚಾರಕ್ಕೆ ಉತ್ತರ ಕೊಟ್ಟು ನಮ್ಮ ತಾಳ್ಮೆ ಪರೀಕ್ಷಿಸಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಶಾಸಕ ಕಾಮತ್, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿಯೂ ವಾಲ್ಮ್ಯಾನ್ಗಳಿಂದ ನ್ಯಾಯಯುತ ಬೇಡಿಕೆ ಇದ್ದು ಸರ್ಕಾರ ಅವರನ್ನ ನೇರ ನೇಮಕಾತಿ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದೆ. ಕೊನೆ ಪಕ್ಷ ಸರ್ಕಾರದಿಂದಲೇ ನೇರ ಪಾವತಿಯಾದರೂ ಕೊಡಿಸಿ, ಅದು ಬಿಟ್ಟು ಕಳೆದ ವರ್ಷ ನೀಡಿದ ಉತ್ತರವನ್ನೇ ಈ ವರ್ಷವೂ ನೀಡಿ ಕಾಲಹರಣ ಮಾಡುವುದು ಬೇಡ. ಕೂಡಲೇ ಇವರ ಕಷ್ಟಗಳನ್ನು ಮನಗಂಡು ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳ ವಾಲ್ಮ್ಯಾನ್ಗಳ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾರ್ಮಿಕರು ಕೂಡ ಇದಕ್ಕೆ ವಾಲ್ಮ್ಯಾನ್ಗಳು ಕೂಡ ಮತ್ತು ಸಂಬಂಧಪಟ್ಟವರು ಇದೇ ರೀತಿಯ ನೇರ ಪಾವತಿ ಮನವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮಂತ್ರಿಗಳು ದಯವಿಟ್ಟು ಎಲ್ಲ 10 ಮಹಾನಗರ ಪಾಲಿಕೆಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಡಿ ಒಳಗಡೆ ಒಂದಷ್ಟು ವಾಲ್ಮ್ಯಾನ್ಗಳು ಏನಿದ್ದಾರೆ ಅವರು ಹೋರಾಟ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಬಂದಿದ್ರೆ ಯಾವ ರೀತಿ ಕ್ರಮಗಳನ್ನು ತಗೊಳ್ತಾ ಇದೆಯೋ ಅದ್ರ ಬಗ್ಗೆ ವಿಶೇಷವಾಗಿ, ಯಾಕೆಂದ್ರೆ ಅವ್ರ ದುಃಖವೇನು ಅಂತ ಹೇಳಿದ್ರೆ ಕಳೆದ 1-1.5 ವರ್ಷದಿಂದ ಇದೇ ಪ್ರಶ್ನೆಗಳು ಹಾಕಿದ್ರೆ 1.5 ವರ್ಷದ ಹಿಂದೆ ಕೊಟ್ಟ ಉತ್ತರ ಇವತ್ತು ಕೊಡ್ತಾ ಇದ್ದಾರೆ. ಆದ್ರೆ 1.5 ವರ್ಷದಿಂದ ಇದ್ರ ಬಗ್ಗೆ ಏನು ಪ್ರಗತಿ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ದುಃಖ ಆಯ್ತು. ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆ ನೋಡ್ತಾ ಇರೋಂಥ ವಾಲ್ಮ್ಯಾನ್ಗಳು ಇವತ್ತು ಧರಣಿ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ ನಡೀತಾ ಇರುವಂತ ಪ್ರತಿಭಟನೆ ಇದು. ಇವತ್ತು ಬೆಳಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ 0 ಅವರ್ ಅದನ್ನು ಪ್ರಸ್ತಾಪ ಮಾಡಿದ್ರಲ್ಲ ಬೆಳಗ್ಗೆ. ಮಾಡಿದೆ. ಏನು ಉಪಯೋಗ ಹೇಳಿ, ಏನು ಉಪಯೋಗ ಹೇಳಿ? 3ನೇ ತಾರೀಕಿಂದ ನಡೀತಾ ಇದೆ. ಸರ್ಕಾರಕ್ಕೆ ಕುಡಿಯೋ ನೀರನ್ನು ಬಂದ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯೋಚನೆ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೆ? ಇದೇ ಉತ್ತರ ಕೊಡುವಂತ ಸರ್ಕಾರದ ರೀತಿ. ಬೆಳಿಗ್ಗೆ 0 ಅವರ್ ನಮ್ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು?